ನೀವು ಆರ್ಥಿಕ ಜಗತ್ತನ್ನ ಹತ್ತಿರದಿಂದ ಗಮನಿಸೋರು ಆಗಿದ್ರೆ ಇವಾಗ ನಾನು ಹೇಳ್ತಿರೋ ವಿಚಾರ ನಿಮ್ಗೇನು ಅಚ್ಚರಿ ಅನ್ಸೋದಿಲ್ಲ. ಏನಂದ್ರೆ ರೂಪಾಯಿ 2ರಿಂದ 2.5% ಸ್ಟ್ರಾಂಗ್ ಆಯ್ತು, ರಿಬೌಂಡ್ ಆಯ್ತು. ಯಾಕೆ ರಿಬೌಂಡ್ ಆಯ್ತು? ಯಾಕೆ ರಿಬೌಂಡ್ ಆಯ್ತು ಅಂದ್ರೆ RBI ಇನ್ನೊಂದಷ್ಟು ಕ್ರಮಗಳನ್ನ ತಗೋತು. ಏನಪ್ಪಾ ಅಂತಂದ್ರೆ ಈ ರೂಪಾಯಿ ಡಾಲರ್ ಎದುರು ಕುಸಿಯುತ್ತೆ ಅಂತ ಏನ್ ಮಾಡ್ತಾ ಇದ್ರು, ಬೆಟ್ಟಿಂಗ್ ಮಾಡ್ತಾ ಇದ್ರು. ಬೆಟ್ಟಿಂಗ್ಗಳು ಮಾಡ್ತಾ ಇದ್ರು, ಬಹಳಷ್ಟು ಇದಿತ್ತು. ಆಮೇಲೆ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನೇ ಅವರು ಒಂದಷ್ಟು ಹಣದ ಮೇಲೆ ಇಷ್ಟಾಗುತ್ತೆ ಅಂತೇಳಿ ಒಂದು ಇದು ತಗೊಂಡು ಇಟ್ಕೊಂಡ್ಬಿಟ್ಟರು. ಅದಕ್ಕೆ ಒಂದು ಸರಿಯಾದ ಪದ ಇದೆ, ಹೆಡ್ಜ್ ಫಂಡ್ ಅಂತ ಹೇಳ್ತೀವಿ ನಾವು. ಹೆಡ್ಜ್ ಮಾಡ್ಬಿಡೋದು. ಯಾರು? ನಮ್ಮ ಬ್ಯಾಂಕ್ಗಳನ್ನೇ ಹೆಡ್ಜ್ ಮಾಡೋರು ಒಂದಷ್ಟನ್ನ. ಆ ಬ್ಯಾಂಕ್ ಹೆಡ್ಜ್ ಮಾಡೋದಕ್ಕೆ ಕೂಡ ಒಂದು ಲಿಮಿಟ್ ಆಗ್ತು. ಇಷ್ಟು ಹಣದ ಮೇಲೆ ನೀವು ಹೆಡ್ಜ್ ಮಾಡಂಗಿಲ್ಲ. ಆಫ್ ಶೋರ್ ಅಂದ್ರೆ ನಮ್ಮ ಭಾರತಕ್ಕಿಂತ ಹೊರಗಡೆ ದೇಶದಲ್ಲಿ ಬೆಟ್ಟಿಂಗ್ಗಳು ತುಂಬಾ ನಡೀತಾ ಇತ್ತು. ರೂಪಾಯಿ ಮೇಲೆ ಕುಸಿತ ಆಗುತ್ತೆ, ಇಷ್ಟಾಗುತ್ತೆ ಅಂತ ಬೆಟ್ ಮಾಡಿರ್ತಾರೆ. ಕಮ್ಮಿಗೂ ಮಾಡಿರ್ತಾರೆ, ಜಾಸ್ತಿಗೂ ಮಾಡಿರ್ತಾರೆ. ಐದರ್ ವೇ ದೇ ಮೇಕ್ ಮನಿ. ಕುಸಿದ್ರು ಮಾಡ್ಕೋತಾರೆ, ಎದ್ರು ಮಾಡ್ಕೋತಾರೆ. ಈ ರೀತಿ ಬೆಟ್ಟಿಂಗ್ ದಂಧೆಗಳು ಎಲ್ಲ ಆಯ್ತು. ಅವುಗಳೆಲ್ಲ ಆಗದಂತೆ ಈಗ ಜಸ್ಟ್ 2-3 ದಿನದಲ್ಲಿ ಒಂದಷ್ಟು ಕ್ರಮಗಳನ್ನ RBI ಕೈಗೊಂಡಿದೆ. ಆ ಕಾರಣದಿಂದ ರೂಪಾಯಿ ಕುಸಿತ ಕಡಿಮೆ ಆಗ್ತಾ ಇದೆ. ರೂಪಾಯಿ ಕುಸಿತಕ್ಕೆ ಕೇವಲ ಕೇಂದ್ರ ಸರ್ಕಾರ ಒಂದೇ ಕಾರಣ ಅಂತ ಇಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರಿನ ವ್ಯಾಲ್ಯೂ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಕುಸಿಬೇಕು. ಇವತ್ತಲ್ಲ ನಾಳೆ, ನಾನು ಇವತ್ತು ಹೇಳ್ತಿದ್ದೀನಿ, 2030 ವೇಳೆಗೆ ಮೋದಿಜಿ ಹೇಳಿದ್ರು, ಬಂದಿದ್ದ ಸಮಯದಲ್ಲಿ ತುಂಬಾ ಕಡಿಮೆ ಆಗುತ್ತೆ, ರೂಪಾಯಿ ಮೌಲ್ಯ ವೃದ್ಧಿ ಆಗುತ್ತೆ, ಡಾಲರ್ ಕುಸಿತ ಆಗುತ್ತೆ ಅಂತ. ಇದೇನಾಯ್ತು, 100 ರೂಪಾಯಿ ಹೋಗ್ತಾ ಇದೆ ಅಂತ ಈಗ ಅವ್ರನ್ನ ಟ್ರಾವೆಲ್ ಮಾಡ್ತಾರೆ ಜನ. ತಪ್ಪಿಲ್ಲ, ಯಾಕಂದ್ರೆ ಅವ್ರು ಹೇಳಿದೊಂದು ಆಗ್ತಿರೋದೊಂದು. ಸೊ ಅದ್ರಲ್ಲಿ ನಾನು ಅದ್ರ ಬಗ್ಗೆ ನಂದೇನು ಡಿಸ್ಪ್ಯೂಟ್ ಇಲ್ಲ. ಬಟ್ ನಾನು ಹೇಳ್ತೀನಿ, ಖಂಡಿತ ಇನ್ನೊಂದು 5 ವರ್ಷದಲ್ಲಿ 30 ರೂಪಾಯೋ 25 ರೂಪಾಯಿಗೋ ಬಂದು ಕೂತ್ಕೊಳ್ಳುತ್ತೆ ಡಾಲರ್. ಅದ್ಭುತವಾಗಿ ಭಾರತದ ಭವಿಷ್ಯ ಅದ್ಭುತವಾಗಿದೆ. ಯಾವಾಗ್ಲೂ ಅಷ್ಟೇ ಕಾಯ್ಬೇಕು. ನಮ್ಗೆ ಆ ತಾಳ್ಮೆ ಇಲ್ಲ. ತಗೋತಿರೋ ಮೆಷರ್ಸ್ ಇದೆಯಲ್ಲ, ಈಗ ಹೇಳಿದ ತಕ್ಷಣ ಕೆಳಗಡೆ ಜನ ಮೋದಿ ಭಕ್ತ ಅಂತ ಆಗ್ತಾರೆ. ನನ್ಗೆ ಮೋದಿ ಭಕ್ತ ಅನ್ನೋದೇನು ಬೇಕಿಲ್ಲ. ನಾನು ನೋಡೋದು ಇಷ್ಟೇ, ನನ್ಗೆ ಏನ್ ಸರಿ ಏನ್ ತಪ್ಪು, ಆರ್ಥಿಕವಾಗಿ ಏನಾಗ್ಬೋದು, ಇಟ್ಸ್ ಮೈ ಪ್ರಿಡಿಕ್ಷನ್. ನನ್ನನ್ನು ಬೇಕಾದ್ರೆ ಬೈರಿ, ಆಗ್ಲಿಲ್ಲ ಅಂದ್ರೆ. ಯಾರನ್ನೋ ನೋಡ್ಕೊಂಡು ಹೇಳೋವಂಥ ಮಾತುಗಳಲ್ಲ ಇದು. ಯಾರನ್ನೋ ಫೇವರ್ ಮಾಡಕ್ಕೆ ಹೇಳೋವಂಥ ಮಾತುಗಳಲ್ಲ. ಅಮೆರಿಕದ ದಿನಗಣನೆ ಅಂತಾರಲ್ಲ, ಹಾಗಾಗಿದೆ. ಅದಕ್ಕೆ ಇಲ್ಲ, ಅದು ಮುಳುಗುತ್ತಿರುವ ಸೂರ್ಯ, ಭಾರತ ಉದಯಿಸುತ್ತಿರುವ ಸೂರ್ಯ ನಮ್ಮ ಮುಂದೆ ಇನ್ನೂ ಇದೆ. ಭಾರತ ಈಗ 7-7:15 ಇದೆ, ಬೆಳಿಗ್ಗೆ 12-12ವರೆಗೂ, 1 ಗಂಟೆಗೋ 2 ಗಂಟೆಗೋ ಪೀಕ್ ಹೋಗುತ್ತೆ, ಆಮೇಲೆ ಮತ್ತೆ ಕುಸಿತ. ಸೊ ಅದಕ್ಕೆ ಯಾವಾಗ್ಲೂ ನಾನು ಹೇಳೋದು, ಭಾರತ ಇನ್ನು 15-20 ವರ್ಷ, 20-30 ವರ್ಷ ನಮ್ದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ದು ಉದಯೋನ್ಮುಖ ಸೂರ್ಯ. ಅವ್ರಾಗ್ಲೇ 4-5 ಗಂಟೆ ಸಂಜೆಲಿ ಇದ್ದಾರೆ. ಮುಳುಗುತ್ತಿರುವ ಸೂರ್ಯ ಅದು ದೇಶ. ಎಸ್ ಸರ್. ಇನ್ನೊಂದು ಇಲ್ಲಿ ಸರ್, ಈಗ ತಂತಾನೆ ಇದೆಲ್ಲ ಆಗತ್ತಾ ಅಥವಾ ಭಾರತ ಸರ್ಕಾರ ತಗೊಳ್ತಿರೋ ಕ್ರಮಗಳಿಂದ ಆಗತ್ತಾ ಅಂತ ನೀವು ಹೇಳೋ? ಎರಡು ಮಿಕ್ಸು. ಏನಂತಂದ್ರೆ, ತಂತಾನೆ ಅಂದ್ರೆ ಹೆಂಗೆಂಗೋ ಬೆಳ್ಕೊಂಡು ಹೋಗುತ್ತೆ, ಬೆಂಗಳೂರು ಆಗ್ಬಿಡುತ್ತೆ. ಒಂದಷ್ಟು ಪ್ಲಾನ್ ಮಾಡಿದ್ರೆ ಚಂಡೀಗಢ ಆಗುತ್ತೆ. ಒಂಚೂರು ಪ್ಲಾನ್ ಮಾಡಿದ್ರೆ ಆ ಸಿಟಿಗೆ ಅಂದ ಇರುತ್ತೆ. ಹೇಗಂದ್ರಾಗ ಮಾಡಿ ಪಾರ್ಕಿಂಗೇ ಸಿಕ್ಕೋದಿಲ್ಲ ಅಲ್ವಾ? ಹಾಗಾಗಿ ಒಂದಷ್ಟು ಪ್ಲಾನ್ ಎರಡೂ ಬೇಕು. ಈಗ ಬೆಂಗಳೂರು ಏನಾಗಿದೆ ಹೇಳಿ, ಯಾವ ಸರ್ಕಾರ ಬಂದ್ರು, ನಾನು ಕಾಂಗ್ರೆಸ್ BJP ಅಂತ ಹೇಳಿದಿಲ್ಲ, ಯಾವ ಸರ್ಕಾರ ಬಂದ್ರು ಏನು ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಯಾರು ಏನು ಹೇಳ್ಕೊಳ್ಳೋಂತ ಕೊಡುಗೆ ಕೊಟ್ಟಿಲ್ಲ. ಆದ್ರೆ ಅದಾಗದೇ ಬೆಳೀತಾ ಇದೆ, ಆರ್ಗ್ಯಾನಿಕ್ ಗ್ರೋತ್. ಅಷ್ಟು ಜನ, ಕೋಟ್ಯಾಂತರ ಜನ ಇಲ್ಲಿ ಬಂದು ಸೇರ್ಕೊಂಡಿದೀವಿ ಅನ್ನ ಉಡ್ಕೊಂಡು. ಹಾಗಾಗಿ ಎಲ್ಲರೂ ಅವ್ರು ಬದುಕು ಕಟ್ಕೋಬೇಕು. ಅವ್ರ ಎಫರ್ಟ್ಗಳಿಂದ ನಗರ ಬೆಳೀತಾ ಇದೆ. ಏನ್ ಮಾಡಿದ್ರು ಅವ್ರು ಮಾಡಿದಿದ್ರೆ ನೋಡಿ, 10 ಹೆಜ್ಜೆಗೆ ಒಂದೊಂದು ಪಾತ್ ಹೋಲ್ಗಳು ಸಿಗ್ತದೆ ಬೆಂಗಳೂರಲ್ಲಿ ಅಲ್ವಾ? ನಗರನ ಅದು ಅದೇ ಹೇಳಿದ್ದು, ಎರಡೂ ಕಡೆಯಿಂದ ಆಗ್ಬಿಟ್ರೆ ಅದ್ರ ವೇಗ, ಅಭಿವೃದ್ಧಿ ವೇಗ ಇನ್ನಷ್ಟು ಆಗುತ್ತೆ. ಸೊ ಎರಡೂ ಬೇಕು. ಏನೂ ಇಲ್ಲದೆ ಈಗ ನಾಳೆ ಮೋದಿ ಸರ್ಕಾರ ಹೋಗಿ ಕಾಂಗ್ರೆಸ್ಸೇ ಬರ್ಲಿ, ಭಾರತದ ಅಭಿವೃದ್ಧಿನ ಯಾರು ನಿಲ್ಸಕ್ಕಾಗೋದಿಲ್ಲ. ಅದು ನಾನು ಹೇಳ್ತೀನಿ. ಓಕೆ, ಸೊ ಆ ಸ್ಟೇಜ್ ಅಲ್ಲಿ ಇದೆ ಈಗ ಭಾರತ ಅಂತ ಹೇಳಿ. ಖಂಡಿತ ಇದೆ. ಓಕೆ, ಇನ್ನು ನಾವು 2 ಎಕ್ಸ್ಟ್ರೀಮ್ ನೋಡ್ತಿದೀವಿ. ಜಾಬ್ ಅನ್ನೋ ವಿಚಾರ ಬಂದಾಗಿ ತುಂಬಾ ಕಾಂಟ್ರವರ್ಷಿಯಲ್, ಮತ್ತೆ ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಇದೆಯಾ ಇಲ್ವಾ ನಿರುದ್ಯೋಗ ಅನ್ನೋದ್ರ ಬಗ್ಗೆ? ಈಗ ಜಾಬ್ ಲಾಸ್ ಒಂದ್ ಕಡೆ, IT ಈ ಕಂಪನಿಗಳೆಲ್ಲ ಕಿತ್ತೋಗಿದ್ದಾರೆ, ಎಷ್ಟೆಷ್ಟು ಸಾವಿರ ಜಾಬ್ ಲಾಸ್ ಆಗ್ತಿದೆ. ಇನ್ನೊಂದ್ ಕಡೆ ಸ್ಟಾರ್ಟ್ಅಪ್ ಗಳು ಸಿಕ್ಕಾಪಟ್ಟೆ ಚೆನ್ನಾಗ್ ಆಗ್ತಾ ಇದೆ, ತುಂಬಾ ಜನ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ. ಎರಡೂ ಕಡೆನೂ ಎಕ್ಸ್ಟ್ರೀಮ್ ನೋಡ್ತಾ ಇದೀವಿ. ಮಧ್ಯದಲ್ಲಿ ಯೂತ್ಗೆ ಏನ್ ಅರ್ಥ ಮಾಡ್ಕೊಳ್ಬೇಕು ಭಾರತದಲ್ಲಿ ಉದ್ಯೋಗದ ಬಗ್ಗೆ? ಏನಿಲ್ಲ ಮೇಡಮ್, ನಾನು ಐ ಆಮ್ ಅ ಫರ್ಮ್ ಬಿಲೀವರ್ ಇನ್ ಒನ್ ಥಿಂಗ್. ಕೆಲಸ ಮಾಡ್ತೀನಿ ಅಂತಂದವ್ರಿಗೆ ಕೆಲಸ ಇದೆ, ಇದೇ ಕೆಲಸ ಬೇಕು, ಅದೇ ಕೆಲಸ ಬೇಕು. ಇಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ, ನಮ್ಮ ಇವತ್ತಿನ ಜನತೆ ತಮ್ಮ ಬಗ್ಗೆ ತಾವೇ ಏನೇನೋ ಭ್ರಮೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ಅದಕ್ಕೆ ಸೋಷಿಯಲ್ ಮೀಡಿಯಾನು ಕಾರಣ ಇರ್ಬೋದು. ನಾವೇನೋ ಮಹಾನ್ ವ್ಯಕ್ತಿಗಳು, ನಾವೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ. ಅಪ್ಪ ಅಮ್ಮನ ದುಡ್ಡಲ್ಲಿ ಏನೋ 4 ಟ್ರಿಪ್ ಮಾಡ್ಬಿಟ್ಟಿರ್ತಾರೆ.
ನಿಮ್ಮದಲ್ಲದ ಪ್ರಯತ್ನದಿಂದ, ನಿಮ್ಮದಲ್ಲದ ಪರಿಶ್ರಮದಿಂದ ನಿಮಗೆ ಸಿಕ್ಕಂತಹ ಸೌಲಭ್ಯಗಳನ್ನ ಬಳಸ್ಕೊಂಡು ನೀವೊಂದು ಫಾಲ್ಸ್ ಇಮೇಜ್ ಬಳಸ್ಕೊಂಡ್ಬಿಡ್ತೀರಿ, ನಾನೇನೋ ದೊಡ್ಡ ಮನುಷ್ಯ ಅಂತ. ಅದೆಲ್ಲ ಅಲ್ಲ. ಯು ಸ್ಟಾರ್ಟ್, ಸಂಬಳ ನೋಡಬೇಡಿ, ನೀವು ಏನು ಬಂದಿದೆ, ನೀವು ಏನು ಕಲ್ತಿದ್ದೀರಿ. ಸಿ, ಎಜುಕೇಶನ್ ಈಸ್ ನಿಮಗೆ ಗೊತ್ತು, ಎಷ್ಟು ದೊಡ್ಡ ಸುಳ್ಳು ಮೋಸ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ನೀವೇನ್ ಮಾಡ್ಬೇಕು, ಹೊರಗಡೆ ಬಂದಾಗ ಯು ಆರ್ ನಾಟ್ ಜಾಬ್ ರೆಡಿ. ಸೊ ಏನ್ ಸಿಕ್ಕುತ್ತಾ ತಗೊಳ್ಳಿ, ಮಾಡಿ. ಅಲ್ಲಿ ಸಮಯದ ಮುಖ ನೋಡಬಾರ್ದು, ಸಂಬಳದ ಮುಖ ನೋಡಬಾರ್ದು. ಇವತ್ತೇನಾಗಿದೆ, ನೀವು ಸಣ್ಣ ಉದಾಹರಣೆ, ಒಂದು ಪ್ರಯೋಗ ಮಾಡಿ ನೋಡಿ. ಒಂದು ಹೋಟ್ಲು ಮಾಲೀಕನ್ನ ಮಾತಾಡಿಸಿ, ಜನನೇ ಇಲ್ಲ ಮೇಡಮ್ ಕೆಲ್ಸಕ್ಕೆ ಅಂತ. 5-10 ಟ್ಯಾಕ್ಸಿ ಹಾಕಿರೋ ಟ್ಯಾಕ್ಸಿ ಮಾಲೀಕನ್ನ ಕೇಳಿ, 2-3 ಬರಲ್ಲ, ಡ್ರೈವರ್ಗಳಿಲ್ಲ ಅಂತ ಕೇಳ್ತಾರೆ. ಇದು ನಾನು 2 ಉದಾಹರಣೆ ಹೇಳಿದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಎಲ್ಲಾ ಕ್ಷೇತ್ರದಲ್ಲೂ ಜನ ಇಲ್ಲ. ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ನೀವು ಕೃಷಿಗೆ ಊರಲ್ಲಿ ಹೋಗಿ 750,000 ರೂಪಾಯಿ ಕೊಡ್ತೀನಿ ಅಂದ್ರು ಕೃಷಿ ಕೆಲಸ ಮಾಡಕ್ ಜನ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆ ಸೇಮ್ ಇದು. ನಾನು ಹೋಟ್ಲು ಅಂತ ಹೇಳ್ತಿಲ್ಲ, ಕೃಷಿ ಅಂತ ಹೇಳ್ತಿಲ್ಲ, ಯಾವುದೇ ವಲಯ, ಯಾವುದೇ ಸೆಕ್ಟರ್ ಅಲ್ಲಿ ಹೋಗಿ ನೀವು ಹಿಂಗೆ ಹೇಳಿದ್ರೆ ಪಕೋಡಾ ಮಾರಿ ತರ ಆಗ್ಬಿಡುತ್ತೆ ಸರ್, ಹಂಗ ಅಂದ್ಬಿಡ್ತಾರೆ ಆಮೇಲೆ ಮೋದಿ ಅವರು ಪಕೋಡಾ ಮಾರಿ ಅಂದ್ರು ಅಂತ. ಅಲ್ಲ, ಅಲ್ಲಿ ಬರ್ತೀನಿ ನಾನು, ಅಲ್ಲಿಗೂ ಬಂದು ಹೇಳ್ತೀನಿ. ಏನಂದ್ರೆ ಈಗೇನಾಯ್ತು, ಈ ತರ ಆಯ್ತು. ಇದ್ರ ಜೊತೆಗೆ ಈಗ ಜಾಬ್ ಲಾಸ್ ಅಂತ ಹೇಳ್ತೀವಿ. ಕಾರ್ಪೊರೇಟ್ ಅಲ್ಲಿ ಎಲ್ಲ ತೆಗೆದು ಹಾಕ್ತಾ ಇದಾರೆ. 15,000 ಜನ ಕೆಲಸ ಹೋಯ್ತು, 30,000 ಜನ ಹೋಯ್ತು, ಹಾಗೋಯ್ತು, ಹೀಗೋಯ್ತು, ಇನ್ ಮಾಸ್ ಹೈರಿಂಗ್ ಇಲ್ಲ ಅಂತ TCS ಅವ್ರು ಹೇಳ್ಬಿಟ್ರು. ಇವೆಲ್ಲ ಸಮಸ್ಯೆಗಳು ಕೇಳ್ಬರ್ತಾ ಇದೆ. ಇದ್ರ ಜೊತೆಗೆ ಈ ಸ್ಕಿಲ್ ಇದೆಯಲ್ಲ, ಸ್ಕಿಲ್ ಲೇಬರ್ ಅಂತ ಹೇಳ್ತೀವಲ್ಲ, ಅದರ ಸ್ಕಿಲ್ ಲೇಬರ್ ನ ಅತಿ ದೊಡ್ಡ ಕೊರತೆ ಇರೋದು ಎಲ್ಲಿ ಗೊತ್ತಾ? ಜಪಾನ್. ಆ ನಂತರ 2ನೇ ಸ್ಥಾನದಲ್ಲಿ ಭಾರತ. ಸ್ಕಿಲ್ಲೇ ಇಲ್ಲ ಜನದಲ್ಲಿ. ಕೆಲಸ ಕೊಡೋದು, ಏನ್ ಕೆಲಸ ಕೊಡ್ತಾರೆ ನಿಮ್ಗೆ, ಏನಿದೆ ಅಂತ ಕೊಡ್ತಾರೆ. ನಾನೊಂದು ಸ್ಕೂಲ್ಗೆ ಪಾಠ ಮಾಡ್ಲಿಕ್ಕೆ ಹೋಗಿದ್ದೆ. ಹೀಗೆ ಒಂದು ತಾಸು 2 ತಾಸು ಪ್ರವಚನ ಕೊಡ್ಲಿಕ್ಕೆ ಕರೀತಿರ್ತಾರೆ. ಅಲ್ಲಿ ಹೋದಾಗ ಮಕ್ಳನ್ನ ಕೇಳಿದೆ, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್, ಎಷ್ಟು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀರಿ? 6 ಲಕ್ಷ ಪ್ಯಾಕೇಜು, 8 ಲಕ್ಷ, 12 ಲಕ್ಷ, 20 ಲಕ್ಷ ಪ್ಯಾಕೇಜು. BCom ಮಕ್ಕಳು, ಇಂಜಿನಿಯರ್ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ, ವೆರಿ ಗುಡ್, ತುಂಬಾ ಸಂತೋಷ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ನಿಮ್ಗೆ ಅಷ್ಟು ಯಾತಕ್ಕೆ ಕೊಡಬೇಕು? ಒಂದು ಮಗು ಹೇಳಿದ ಉತ್ತರ ನನಗೆ ಅಚ್ಚರಿ ಅನ್ನಿಸ್ಬಿಡ್ತು. ಬೆಂಗಳೂರಲ್ಲಿ ಇವತ್ತು ಬದುಕಕ್ಕೆ ಅಷ್ಟು ಬೇಕೇ ಬೇಕಲ್ವಾ ಸರ್ ಅದಕ್ಕೆ ಅಂತ. ನೋಡಿ ಎಂತ ಮಾತು. ನಾನು ಏನು ಹೇಳೋದಕ್ಕೆ ಹೋದೆ ಅಂದ್ರೆ, ಡು ಐ ಡಿಸರ್ವ್ ದಟ್? ನನ್ನಲ್ಲಿ ಏನಿದೆ, ನನ್ನ ಯೋಗ್ಯತೆ ಏನು ಅಂತ ಯಾರೂ ಪ್ರಶ್ನೆ ಮಾಡ್ಕೊಳ್ಳಿಲ್ಲ. ನಾನು ಹೇಳೋದು ಅದು ಯಾಕೆ, ವೈ ಸಂಬಡಿ ವಿಲ್ ಪೇ ಯು ಸೋ ಮಚ್? ನೀವೇನ್ ಕೊಡ್ತಿದ್ದೀರಿ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ನಿಮ್ಮ ಸ್ಕಿಲ್ ಏನು, ಅದನ್ನ ನೀವು ಪ್ರಶ್ನೆ ಮಾಡ್ಕೊಂಡಾಗ ಉತ್ತರಗಳೇ ಇಲ್ಲ. ಭಾರತದಲ್ಲಿ ಅತಿ ದೊಡ್ಡ ಕೊರತೆ, ಸ್ಕಿಲ್ ಲೇಬರ್ ನ ಅತಿ ದೊಡ್ಡ ಕೊರತೆ ಇರೋ ದೇಶ ಭಾರತ. ಆಶ್ಚರ್ಯ ಅನ್ಸುತ್ತೆ. 150 ಕೋಟಿ ಜನಸಂಖ್ಯೆಯ ದೇಶದಲ್ಲಿ ಸ್ಕಿಲ್ ಕೆಲಸ ಮಾಡಕ್ಕೆ ಜನ ಇಲ್ಲ ಮೇಡಮ್. ಜನ ಇಲ್ಲ. ಅದಕ್ಕೆ ನಾವು ಜರ್ಮನ್ ಟೆಕ್ನಾಲಜಿ ಅಂತೀವಿ ಇವತ್ತಿಗೂ. ಎಂತ ಇದು ಹೇಳಿ, ನೀವು ಮಾಡ್ತಾ ಹೋಗಿ, ಯಾಕೆ ಕೆಲಸ ಇಲ್ಲ, ತುಂಬಾ ಇದೆ. ಬಜ್ಜಿ ಬೋಂಡ ಪಕೋಡ ಹಾಕ್ಬೇಕು ಅಂತಾನೆ ಏನಿಲ್ಲ, ಅದು ತಪ್ಪು ಅಂತಾರಲ್ಲ. ನೀವು ಟೀನು ಮಾಡಿ, ಅದು ಮಾಡಿ, ಯಾವ್ದು ಮಾಡಿ, ತಪ್ಪು ಅಂತಲ್ಲ. ಬಟ್ ಅದು ಹೇಳಿದ್ರು ಅಂತ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳ್ದ ಅಂತ ಅನ್ನೋದು, ನನಗೆ ವ್ಯಕ್ತಿ ಬೇಡ. ಯಾವ ವ್ಯಕ್ತಿ ಹೇಳ್ದ ಅನ್ನೋಕ್ಕಿಂತ ವ್ಯಕ್ತಿ ಹೇಳಿದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ವ್ಯಕ್ತಿನ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ, ನಾವು ವ್ಯಕ್ತಿ ಅಂತ ಬಂದಿದ ತಕ್ಷಣ ಡಿವೈಡ್ ಆಗ್ತೀವಿ. ಒಂದಷ್ಟು ಜನ ಇಷ್ಟಪಡ್ತಾರೆ, ಒಂದಷ್ಟು ಜನ ಇಷ್ಟಪಡಲ್ಲ. ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಾವೇನಂತಂದ್ರೆ, ಒಂದಷ್ಟು ಫ್ಯಾಕ್ಟ್ಗಳನ್ನ ಇಟ್ಕೊಳ್ಳೋಣ, ಅಂಕಿಅಂಶಗಳನ್ನ ಇಟ್ಕೊಳ್ಳೋಣ. ಅಂಕಿಅಂಶ 100ಕ್ಕೆ 100 ಸರಿ ಅಲ್ದಿದ್ರು ಒಂದಷ್ಟು ಯಾವ ದಿಕ್ಕಿಗೆ ಹೋಗ್ತಿದೆ, ಅದೇನು ಉತ್ತರ ಇರೋದನ್ನ ದಕ್ಷಿಣ ಅಂತ ಹೇಳಲ್ವಲ್ಲ. ಅಟ್ಲೀಸ್ಟ್ ಇಟ್ ವಿಲ್ ಶೋ ದ ರೈಟ್ ಪಾತ್ ಅಲ್ವಾ. ಪಕ್ಕ ಇಲ್ಲದೆ ಇರಬಹುದು ನಮ್ಮಲ್ಲಿ ಡೇಟಾ, ಆದ್ರೆ ಒಂದು ದಿಕ್ಕಂತೂ ತೋರಿಸುತ್ತಾ, ವೇರ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಅಂತ. ಸೊ ಅದನ್ನ ಇಟ್ಕೊಂಡು ವಿಚಾರ ಮಾಡೋಣ. ಅದನ್ನ ವಿಚಾರ ಮಾಡಿದ್ರೆ ತಿಳಿದೇ ಬರೋ ಅಂಶ ಏನಂತಂದ್ರೆ, ನಮ್ಮ ದೇಶದಲ್ಲಿ ಸ್ಕಿಲ್ ಲೇಬರ್ಸೇ ಇಲ್ಲ. ಎಂತ ವಿಪರ್ಯಾಸದಲ್ಲಿ ಇದ್ದೀವಿ ನೋಡಿ. ಹಾಗಾಗಿ ಕೆಲಸ ಇಲ್ಲ ಅನ್ನೋದು, ಅದು ನನ್ನ ಪ್ರಕಾರ ಮಾಡ್ತೀನಿ ಇಂದವನಿಗೆ ಸದಾ ಇದೆ. ಇದೇ ಬೇಕು ಅದೇ ಬೇಕು ಅಂತಂದ್ರೆ ಇಲ್ಲ. ಸ್ಟಾರ್ಟ್ ವಿತ್ ಸಮಥಿಂಗ್. ನಾನು ಯಾವಾಗ್ಲೂ ಹೇಳ್ತೀನಿ, ನೀವಿರೋ ಜಾಗದಲ್ಲಿ, ನಾನು ಬೆಂಗಳೂರಿಗೆ ಹೋಗಿದ್ರೆ ಏನೋ ಆಗ್ಬಿಟ್ಟಿರ್ತಿದ್ದೆ, ನಮ್ಮಪ್ಪ ಕೋಟ್ಯಾಧಿಪತಿ ಆಗ್ಬಿಟ್ಟು ನನಗೇನೋ 50 ಲಕ್ಷನೋ ಕೋಟಿ ಕೊಟ್ಬಿಟ್ಟಿದ್ರೆ ನಾನೇನೋ ಆಗ್ಬಿಡ್ತಿದ್ದೆ. ಅದೆಲ್ಲ ಭ್ರಮೆಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ನೀವಿರುವ ಜಾಗದಲ್ಲಿ ನಿಮ್ಮ ಕೈಲಿರುವ ಸಂಪನ್ಮೂಲಗಳನ್ನ ಬಳಸ್ಕೊಂಡು, ನಿಮ್ಮಲ್ಲಿರುವ ಸ್ಕಿಲ್ ಅನ್ನ ಬಳಸ್ಕೊಂಡು ನೀವು ಹೇಗೆ ಉನ್ನತಿ ಕಡೆ ಹೋಗ್ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕು. ಅದಕ್ಕೆ ಬೇರೆ ಯಾರು ಬರೋದಿಲ್ಲ. ಯಾರೋ ಅಕ್ಕಪಕ್ಕದವ್ರು ಬರ್ತಾರೆ, ಯಾರೋ ಇನ್ನೊಬ್ರು ಬಂದ್ಬಿಡ್ತಾರೆ, ನನಗೆ ಸಹಾಯ ಮಾಡ್ತಾರೆ ಅಂದ್ರೆ ಯಾರು ಸಹಾಯಕ್ಕೆ ಬರಲ್ಲ ಮೇಡಮ್. ಎಕ್ಸಾಕ್ಟ್ಲಿ. ಅದು ನಾವೇ ಕೂತ್ಕೋಬೇಕು, ನಾವೇ ಅನಲೈಸ್ ಮಾಡ್ಕೋಬೇಕು, ನಮ್ಮ ಬೇಕು ಬೇಡಗಳನ್ನ ನಾವು ಅರ್ಥಕೋಬೇಕು. ನನ್ನ ಪ್ಲಸ್ ಏನು, ನನ್ನ ಮೈನಸ್ ಏನು ಅಂತ ತಿಳ್ಕೊಂಡ್ರೆ, ಅಂಡ್ ಇಫ್ ಯು ವರ್ಕ್, ಜನ ಎಲ್ಲ ಹೇಳ್ತಾರೆ ವೀಕ್ನೆಸ್ ಮೇಲೆ ವರ್ಕ್ ಮಾಡ್ಬೇಕು ಅಂತ. ನಾನು ಹೇಳ್ತೀನಿ, ಇಲ್ಲ,
ನಮ್ಮ ಪ್ಲಸ್ ಮೇಲೆ, ನಮ್ಮ ಸ್ಟ್ರೆಂತ್ ಮೇಲೆ ನಾವು ವರ್ಕ್ ಮಾಡಬೇಕು. ನನಗೆ ಲೆಕ್ಕ ಅಂದ್ರೆ ದುಃಖ. ನನಗೆ ನಮ್ಮ ಮನೇಲಿ ಎಲ್ಲರೂ ಗಣಿತಕ್ಕೆ ಟ್ಯೂಷನ್ಗೆ ಹಾಕು ನಮ್ಮಪ್ಪ ಹೇಳಿದೆ, ದುಡ್ಡು ಯಾಕೆ ವೇಸ್ಟ್ ಮಾಡ್ತೀನಿ, ನಾನು ಟ್ಯೂಷನ್ಗೆ ಹೋದ್ರು ನಂಗೆ ತಲೆಗತ್ತಲ್ಲ, ಯಾಕಂದ್ರೆ ನಾನು ಕೂತ್ ಕೇಳಲ್ಲ ಅದನ್ನ. ಸತ್ಯ ಅಲ್ವಾ? ಅದ್ರ ಬದಲು ಯಾವ್ದ್ರಲ್ಲಿ ಸ್ಟ್ರೆಂತ್ ಇದೆಯೋ ಎಕ್ಸಾಕ್ಟ್ಲಿ, ಪುಟ್ ಮೋರ್ ಎಫರ್ಟ್ ಅಂತ ಬರೆದ್ರ ಮೇಲೆ. ಈಗ ನಾನು ಹಾಡುಗಾರ ಆಗುಂದ್ರೆ ನನ್ನ ಕೈಲ ಸಾಧ್ಯನಾ? ಕರೆಕ್ಟ್. ನಾನು ಎಷ್ಟು ಗಂಟೆ ರಿಹರ್ಸಲ್ ಮಾಡಿದ್ರು ನಾನು ಹಾಡ್ಲಾರೆ, ಯಾಕೆ ವ್ಯಯ ಮಾಡಬೇಕು? ಕರೆಕ್ಟ್. ವಾಟ್ ಈಸ್ ಮೈ ಸ್ಟ್ರೆಂತ್? ಅನಲೈಸ್ ಮಾಡೋದು ನನ್ನ ಸ್ಟ್ರೆಂತ್. ಐ ಹ್ಯಾವ್ ಟು ಅನಲೈಸ್ ಮೋರ್. ಜಗತ್ನಲ್ಲಿ ಏನಾಗ್ತಿದೆ, ಇನ್ನು 5 ವರ್ಷ ಆದ್ರೆ ಏನಾಗ್ಬೋದು, 10 ವರ್ಷ ಆದ್ರೆ ಏನಾಗ್ಬೋದು, ಮುಂದಿನ ವರ್ಷದಲ್ಲಿ ಏನಾಗ್ಬೋದು. ನಮ್ಮ ಕೆಲಸ ಅದು, ನಮ್ಮ ಕೆಲಸ ಯಾವುದು, ಅದನ್ನ ಜಾಸ್ತಿ ಯಾವ್ದನ್ನ ನಾವು ಶಾರ್ಪ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಜಾಸ್ತಿ ನಮ್ಗೆ ಇದು ಫಲಿತಾಂಶ ಸಿಗ್ತಾ ಹೋಗುತ್ತೆ. ಕೈಲಾಗದನ್ನ ಇವಾಗ ಹೋಗ್ಬಿಟ್ಟು ನಾನು ಹಿಸ್ಟ್ರಿ ಓದು 1799 ಏನಾಯ್ತು ಅಂದ್ರೆ ನನ್ಗೇನ್ ಗೊತ್ತಿವತ್ತು. ನಮ್ಮ ಇಂಟ್ರೆಸ್ಟ್ ಯಾವ್ದು ಅಂತ ತಿಳ್ಕೊಬೇಕು. ವರ್ಕ್ ಆನ್ ಯುವರ್ ಸ್ಕಿಲ್ಸ್, ವರ್ಕ್ ಆನ್ ಯುವರ್ ಸ್ಟ್ರೆಂತ್ಸ್, ಅದನ್ನೇ ನಾನು ಹೇಳ.